ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಮುಖ್ಯವಾದ ಇವೆಂಟ್ಗಳ ಕಡೆ ಗಮನ ಹರಿಸುವಂತಹ ಪ್ರಯತ್ನವನ್ನು ಮಾಡೋಣ. ಯಾವೆಲ್ಲ ಸುದ್ದಿಗಳು ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ತುಂಬಾ ಜನರ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್ ಕಮೆಂಟ್ಗಳು ಈಗಾಗಲೇ ಸಾಕಷ್ಟು ಬಂದಿದ್ದಾವೆ. ಕಳೆದ ವಾರ ವಿಡಿಯೋ ಇಲ್ಲದೆ ಇರೋ ಕಾರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಬಹುಶಃ ನೀವು ಈಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಆ ವಿಡಿಯೋದಲ್ಲಿ ಉತ್ತರವನ್ನ ಕೊಟ್ಟಿದ್ದೇನೆ. ತುಂಬಾ ಜನ ತರಬೇತಿ ಕಾರ್ಯಕ್ರಮ ಅಂದ ತಕ್ಷಣ ವಿಡಿಯೋ ಮಾಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೀರಿ. ಬಟ್ ವಿಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ ಅದೆಲ್ಲ ಕಾರಣ, ಒಂದು ಟೆಕ್ನಿಕಲ್ ಕಾರಣ ಇತ್ತು. ಅದನ್ನ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಜೊತೆಗೆ ಒಂದಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ. ಹಾಗೆ ನನಗಂತೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದನ್ನ ನಿಲ್ಸೋದಕ್ಕೆ ಯಾವುದೇ ಕಾರಣ ಇಲ್ಲ, ನಿಲ್ಸೋದು ಇಲ್ಲ. ಬಟ್ ಪ್ಲಾಟ್ಫಾರ್ಮ್ ಕಡೆಗಿಂದಾನೆ ಸಮಸ್ಯೆಗಳಾದ್ರೆ ಅದಕ್ಕೆ ನಾನು ಏನ್ ಮಾಡಕ್ಕಾಗುತ್ತೆ ಹೇಳಿ? ಅದು ನನ್ನ ಕೈಯಲ್ಲಂತೂ ಇಲ್ಲ. ಸಾಧ್ಯವಾದಷ್ಟು ಆಸ್ ಪರ್ ಸೆಬಿ ರೂಲ್ಸ್, ಆಸ್ ಪರ್ ಪ್ಲಾಟ್ಫಾರ್ಮ್ ರೂಲ್ಸ್ ಫಾಲೋ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಅದನ್ನ ಮೀರಿ ಏನಾದ್ರೂ ಚೇಂಜಸ್ ಆದ್ರೆ ಅದು ನನ್ನ ಕೈ ಮೀರಿದ್ದು, ಅದಕ್ಕೆ ನಾನೇನು ಮಾಡಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂದ್ರೆ ವಾಟ್ಸ್ಆಪ್ ಚಾನಲ್ಗೆ ಸೇರ್ಕೊಳ್ಳಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲೂ ಕೂಡ ನೋ ಸ್ಟಾಕ್ ಟಿಪ್ಸ್, ನೋ ರೆಕಮೆಂಡೇಶನ್, ಓನ್ಲಿ ಇನ್ಫಾರ್ಮೇಶನ್, ಅದರಲ್ಲೂ ಎಜುಕೇಶನಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ ಅಷ್ಟೇ. ಇನ್ ಕೇಸ್ ಏನಾದ್ರೂ ಸಮಸ್ಯೆಗಳಾದ್ರೆ ಅದರಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀವಿ. ಇಲ್ಲಿವರೆಗೂ ಸೇರ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಬಳಸ್ಕೊಂಡು ಸೇರ್ಕೊಳ್ಳಿ. ಈಗಿನ ವಿಡಿಯೋದಲ್ಲಿ ಮುಂದುವರೆಯೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಕಳೆದ ವಾರ ನಾನು ಯಾವುದೇ ವಿಡಿಯೋನ ಕವರ್ ಮಾಡಿಲ್ಲ. ಹಾಗಾಗಿ ಡಿಸಪಾಯಿಂಟ್ಮೆಂಟ್ ಕೂಡ ಇದೆ ನಿಮ್ಗೆ. ಖಂಡಿತ ನೀವು ಎಷ್ಟು ಮಿಸ್ ಮಾಡ್ಕೊಂಡಿರೋ ಚಾನಲ್ ನ ವಿಡಿಯೋಗಳನ್ನ ನಾನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋನ ನೋಡಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಹೇಳಿದೀನಿ, ಮತ್ತೆ ಸಮಯ ತಗೊಳ್ಳೋದು ಬೇಡ. ಅದಕ್ಕೆ ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು 0.89% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಳೆದ ವಾರ ನಿಯರ್ಲಿ 1% ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ 5 ಡೇಸ್ ಅಲ್ಲಿ 0.87% ಡೌನ್ ಫಾಲ್ ಇದೆ. ಎಸ್ಪೆಷಲಿ ಶುಕ್ರವಾರ ಹಾಗೂ ಗುರುವಾರ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು. ಅದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ, ಟ್ರಂಪ್ ಟ್ಯಾರಿಫ್ ಎಫೆಕ್ಟ್ ಮಾರ್ಕೆಟ್ ನ ಮೇಲೆ ಬಿತ್ತು ಅಂತಾನೆ ಹೇಳ್ಬೋದು. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತಾನ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು. 542 ಪಾಯಿಂಟ್ಸ್ ಅಥವಾ 1.23% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಅವತ್ತು ಜಾಬ್ ರೋಲ್ ಡೇಟಾ ರಿಲೀಸ್ ಆಗಿದೆ. ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದಂತೆ ಬಂದಿಲ್ಲ, ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಬ್ಸ್ ಕಡಿಮೆ ಆಗಿದೆ. ಹಾಗಾಗಿ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಓವರ್ ಆಲ್ ಮೋರ್ ದೆನ್ 1% ಡೌನ್ ಅಲ್ಲಿ ಶುಕ್ರವಾರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ 3% ಡೌನ್ ಇದೆ. ನಮ್ಮ ಮಾರ್ಕೆಟ್ ನಿಯರ್ಲಿ 1% ಡೌನ್ ಇದೆ, ಅಮೆರಿಕನ್ ಮಾರ್ಕೆಟ್ 3% ಡೌನ್ ಇದೆ. ಅದರಲ್ಲೂ ಎಸ್ಪೆಷಲಿ ಗುರುವಾರ ಹಾಗೂ ಶುಕ್ರವಾರನೇ ಜಾಸ್ತಿ ಡೌನ್ ಫಾಲ್ ಅನ್ನ ಕಂಡಿದೆ ಅಂತಾನೆ ಹೇಳ್ಬೋದು ಡೌ ಜೋನ್ಸ್. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ನೋಡಬಹುದು 472 ಪಾಯಿಂಟ್ಸ್ ಅಥವಾ 2.24% ಡೌನ್ ಫಾಲ್ ಇದೆ ಶುಕ್ರವಾರದ ಸೆಷನ್ ಅಲ್ಲಿ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 2.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಕಳೆದ ವಾರ. ಹಾಗೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಈ ವಾರದ ಹಾಲಿಡೇಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಯಾವ್ದಾದ್ರು ಹಾಲಿಡೇ ಇದೆಯಾ ಅಂತ, ಎಸ್ಪೆಷಲಿ ಈ ವಾರ ವರಮಹಾಲಕ್ಷ್ಮಿ ಇರೋದ್ರಿಂದ ಕೆಲವರು ಕೇಳಬಹುದು, ಹಾಗಾಗಿ ಕವರ್ ಮಾಡ್ತಾ ಇದೀನಿ. ನೋಡಬಹುದು ವರಮಹಾಲಕ್ಷ್ಮಿಗೆ ರಜೆ ಇಲ್ಲ, ಯಾಕಂದ್ರೆ 8ನೇ ತಾರೀಕು ಇರೋದು. 8ನೇ ತಾರೀಕು ಯಾವುದೇ ಹಾಲಿಡೇ ಇಲ್ಲ. ಹಾಲಿಡೇ ಇರೋದು 15 ಆಗಸ್ಟ್ ಇಂಡಿಪೆಂಡೆನ್ಸ್ ಡೇಗೆ. ಅದೇನು ಈ ವಾರದಲ್ಲಿ ಬರೋದಿಲ್ಲ, ನೆಕ್ಸ್ಟ್ ವಾರದಲ್ಲಿ ಬರುವಂತದ್ದು. ಅಂದ್ರೆ ಈ ವಾರ ಯಾವುದೇ ರಜೆಗಳು ಇಲ್ಲ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು. ಇನ್ನು ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುವಂತ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಎಸ್ಪೆಷಲಿ ಟ್ಯಾರಿಫ್ಸ್ ಈಗಾಗಲೇ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ. ಹಾಗೆ ಇದರಿಂದ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನ ನಾನು ಟ್ವಿಟರ್ ಅಲ್ಲಿ ಹಾಗೂ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚ್ಕೊಂಡಿದ್ದೆ ಅವತ್ತೇ. ಎಸ್ಪೆಷಲಿ ಅಮೆರಿಕಾಗೆ ಯಾವ ಕಂಪನಿ ಹೆಚ್ಚು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಅಥವಾ ಅಮೆರಿಕದಿಂದ ಹೆಚ್ಚು ರೆವಿನ್ಯೂ ಬರ್ತಾ ಇತ್ತು ಅಂತ ಕಂಪನಿಗಳ ಮೇಲೆ ಖಂಡಿತ ಇದರ ಪ್ರಭಾವ ಇರುತ್ತೆ. ಹಾಗೆ ಯಾವ ಕಂಪನಿಯ ಬಿಸ್ನೆಸ್ ಡೊಮೆಸ್ಟಿಕ್ ಫೋಕಸ್ಡ್ ಆಗಿತ್ತು, ಭಾರತದಲ್ಲೇ ಬಿಸ್ನೆಸ್ ಅನ್ನ ಮಾಡುತ್ತೆ ಅಥವಾ ಅಮೆರಿಕನ ಹೊರತುಪಡಿಸಿ ಬಿಸ್ನೆಸ್ ಅನ್ನ ಮಾಡುತ್ತೆ, ಅಂತಹ ಕಂಪನಿಗಳ ಮೇಲೆ ಇದರ ಪ್ರಭಾವ ಕಡಿಮೆ. ಆದ್ರೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಾಗುತ್ತೆ ಅಂದ್ರೆ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಅಂತಾರೆ. ಅಂದ್ರೆ ಯಾವ್ದೋ ಒಂದು ಸುದ್ದಿ ಬಂತು ಅಂದ್ರೆ ಅದು ನೆಗೆಟಿವ್ ಸುದ್ದಿ ಅಂದ್ರೆ ಓವರ್ ಆಲ್ ಮಾರ್ಕೆಟ್ ನೆಗೆಟಿವ್ ಆಗ್ಬಿಡುತ್ತೆ. ಆ ಪರ್ಟಿಕ್ಯುಲರ್ ಕಂಪನಿಯ ಮೇಲೆ ಪ್ರಭಾವ ಬೀರಲ್ಲ ಅಂತ ಗೊತ್ತಿದ್ರು ಕೂಡ ಕೆಲವು ಸಲ ಆ ಸ್ಟಾಕ್ ಕೂಡ ಬೀಳುತ್ತೆ. ಈಗ ಆಗುತ್ತೆ, ಅದು ಗೊತ್ತಿರೋಂತ ವಿಚಾರ.
ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲ ಷೇರುಗಳಲ್ಲೂ ಕೂಡ ಆಗಿದೆ. ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಜೊತೆಗೆ ಇವತ್ತು ನರೇಂದ್ರ ಮೋದಿ ಅವರು ತಮ್ಮ ಸ್ಪೀಚ್ ಅಲ್ಲಿ ಸ್ವದೇಶಿ ಪುಷ್ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ನಿನ್ನೆಯ ಸ್ಪೀಚ್ ಅಲ್ಲಿ ನಮ್ಮ ಭಾರತೀಯ ಉತ್ಪನ್ನಗಳ ಬಳಕೆಯ ಬಗ್ಗೆ ಇದನ್ನ ತುಂಬಾ ದಿನದಿಂದ ಕೂಡ ಹೇಳ್ತಿದ್ದಾರೆ. ತುಂಬಾ ಜನ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀವಿ. ಜೊತೆಗೆ US ಇಂದ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. 25% ಟ್ಯಾರಿಫ್ ಅನ್ನ ಹಾಕಿದ್ದಾರೆ ಭಾರತದ ಮೇಲೆ. ಆದ್ರೆ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆಗಳು ಮುಂದುವರಿತಾ ಇದೆ. ಅದೇನು ಫೈನಲ್ ಆಗಿ ಆಗಿಲ್ಲ. ಆಗಸ್ಟ್ 1ರಿಂದ ಟ್ಯಾರಿಫ್ ಜಾರಿಗೆ ಬರುತ್ತೆ ಅಂತ ಈ ಹಿಂದೆ ಏನು ಹೇಳಿದ್ರು ಟ್ರಂಪ್, ಅದನ್ನ ಜಾರಿ ಮಾಡಿದ್ದಾರೆ. ಹಾಗಾಗಿ 25% ಹಾಕಿ ಜಾರಿ ಮಾಡಿದ್ದಾರೆ. ಇದು ಮಾತುಕತೆಗಳ ನಂತರ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು, ಗೊತ್ತಿಲ್ಲ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನೋಡೋಣ, ಅದು ಮುಂದೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಟ್ಯಾರಿಫ್ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅದ್ರ ಬಗ್ಗೆ ಗಮನವನ್ನ ಇಡಬೇಕಾಗುತ್ತೆ ಮುಂದುವರೆದು. ನಂತರ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಈ ವಾರದಲ್ಲಿ. ಥರ್ಸ್ಡೇ 7th ಆಗಸ್ಟ್ ನೋಡಬಹುದು. 4.25% ರೇಟ್ ಇದೆ ಸದ್ಯದ ಮಟ್ಟಿಗೆ. ಬಹುಶಃ ಇದನ್ನೇ ಕಂಟಿನ್ಯೂ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಂತ. ಈ ವಾರ ಈ ಕಡೆ ಕೂಡ ಗಮನವನ್ನ ಕೊಡಬಹುದು. ಇನ್ನು ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಅಂದ್ರೆ ಅದು ನಮ್ಮ RBI MPC ಮೀಟಿಂಗ್. ಇದು ಆಗಸ್ಟ್ 6ನೇ ತಾರೀಕು ನಡೀತಾ ಇದೆ. ಆಗಸ್ಟ್ 6ನೇ ತಾರೀಕು ಔಟ್ಕಮ್ ಬರುತ್ತೆ, ಏನ್ ಡಿಸಿಷನ್ ತಗೊಂಡಿದ್ದಾರೆ ಅಂತ. ಕೆಲವರು ರೇಟ್ ಕಟ್ ಆಗೋ ಚಾನ್ಸಸ್ ಕಮ್ಮಿ ಅಂತಾರೆ, ಕೆಲವರು ಎಸ್ಪೆಷಲಿ ಟ್ಯಾರಿಫ್ ಕಾರಣಕ್ಕೆ ರೇಟ್ ಕಟ್ ಆಗ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ರೇಟ್ ಪಾಸ್ ಅಥವಾ ರೇಟ್ ಕಟ್ ಬಗ್ಗೆ. ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಗೆಸ್ ಮಾಡೋದು ಸ್ವಲ್ಪ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು ಈ ಸಲ. ಯಾಕಂದ್ರೆ ಮಾರ್ಕೆಟ್ ರೇಟ್ ಪಾಸ್ ಆಗ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಇಟ್ಕೊಂಡಿದೆ. ಬಟ್ ಎಸ್ಪೆಷಲಿ ಟ್ಯಾರಿಫ್ ಕಾರಣಕ್ಕೆ ಇಲ್ಲೇನಾದ್ರೂ ಬದಲಾವಣೆ ಆಗುತ್ತಾ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಬಹುದು SBI ರಿಪೋರ್ಟ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬೋದು ಅಂತ ಹೇಳ್ತಿದೆ. ಲಾಸ್ಟ್ ಟೈಮ್ 50 ಬೇಸಿಸ್ ಪಾಯಿಂಟ್ಸ್ ಅಥವಾ ಜಂಬೋ ರೇಟ್ ಕಟ್ ಆಗುತ್ತೆ ಅನ್ನೋಂತ ರಿಪೋರ್ಟ್ ಅನ್ನ SBI ರಿಪೋರ್ಟ್ ಕೊಟ್ಟಿತ್ತು. ಈಗ 25 ಬೇಸಿಸ್ ಪಾಯಿಂಟ್ಸ್ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ರಿಸಲ್ಟ್ಸ್ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರೋದು. ಒಂದು ಕಡೆ ಟ್ಯಾರಿಫ್ಸ್ ಆದ್ರೆ ಎರಡನೇದು ರಿಸಲ್ಟ್ಸ್. ಯಾಕಂದ್ರೆ ಇತ್ತೀಚಿನ ಹಲವು ರಿಸಲ್ಟ್ಸ್ ಅನ್ನ ನಾವು ನೋಡಿದ್ವಿ, ಸ್ವಲ್ಪ ವೀಕ್ನೆಸ್ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಅರ್ನಿಂಗ್ಸ್ ಅಲ್ಲಿ. ಹಾಗಾಗಿ ರಿಸಲ್ಟ್ಸ್ ಕಡೆ ನಾವು ಹೆಚ್ಚು ಗಮನವನ್ನ ಇಡಬೇಕಾಗುತ್ತೆ ಈ ವಾರ ಕೂಡ. ಇವುಗಳು ಕೂಡ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾವೆ. ಇನ್ನು FISDIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 3366 ಕೋಟಿಯನ್ನ ಸೆಲ್ ಮಾಡಿದ್ದಾರೆ. DIS 3186 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಜುಲೈಯಲ್ಲಿ ನೋಡಬಹುದು 47,666 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 60,000 ಅಥವಾ ನಿಯರ್ಲಿ 61,000 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಮೊದಲನೇ ದಿನ ಕೂಡ ಸೆಲ್ಲಿಂಗ್ ಅನ್ನೇ ಮಾಡಿದ್ದಾರೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ರೆಸ್ಪಾನ್ಸ್ ಅಂತ. ಇನ್ನು ಡಾಲರ್ ಎದುರುಗಡೆ ರುಪಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ನೆಸ್ ಇದೆ. 87 ಅನ್ನ ಕ್ರಾಸ್ ಮಾಡಿದೆ ನೋಡಬಹುದು. ಮೊನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಬಟ್ ಸ್ಟಿಲ್ ಮೋರ್ ದೆನ್ 87 ಇದೆ. ಎಸ್ಪೆಷಲಿ ಇಂಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ಗೆ ಇದು ನೆಗೆಟಿವ್ ಆಗುತ್ತೆ. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ಗೆ ಒಂದಷ್ಟು ಪಾಸಿಟಿವ್ ಆಗುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಓವರ್ ಆಲ್ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಡೇಟಾ ತಗೊಂಡ್ರೆ ನಮ್ದು ಇಂಪೋರ್ಟೇ ಜಾಸ್ತಿ, ಎಕ್ಸ್ಪೋರ್ಟ್ ಕಡಿಮೆ. ಹಾಗಾಗಿ ರುಪಿ ವೀಕ್ನೆಸ್ ಆಗೋದು ಅಷ್ಟು ಒಳ್ಳೆಯ ಸೈನ್ ಅಲ್ಲ. ಹಾಗಾಗಿ ಈ ಕಡೆ ಕೂಡ ಗಮನವನ್ನ ಇಡಬೇಕಾಗುತ್ತೆ. ನಂತರ ಗೋಲ್ಡ್ ಅಂತೂ 1 ಲಕ್ಷದ ಮೇಲೆ ಟ್ರೇಡ್ ಆಗ್ತಿದೆ. ಆಸ್ ಆಫ್ ನೌ ಸ್ವಲ್ಪ ರ್ಯಾಲಿ ಬರುತ್ತೆ, ಮತ್ತೆ ಕರೆಕ್ಷನ್ ಬರುತ್ತೆ. ಆಲ್ಮೋಸ್ಟ್ 1 ಲಕ್ಷ ರೇಂಜ್ ಅಲ್ಲೇ ಸ್ಟಾಗ್ನೇಟ್ ಆಗ್ತಿದೆ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ಈ ಕಡೆ ಕೂಡ ಗಮನವನ್ನು ಕೊಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಹಲವಾರು IPOಗಳು ಲಿಸ್ಟಿಂಗ್ ಇರುತ್ತೆ ಈ ವಾರ. ಅದರಲ್ಲಿ ಮೇಜರ್ ಆಗಿ NSDL ನ ಲಿಸ್ಟಿಂಗ್ ಕೂಡ ಇರುತ್ತೆ. M&B ಎಂಜಿನಿಯರಿಂಗ್, ಶ್ರೀ ಲೋಟಸ್ ಡೆವಲಪರ್ಸ್, ಆದಿತ್ಯ ಇನ್ಫೋಟೆಕ್, ಲಕ್ಷ್ಮಿ ಇಂಡಿಯಾ ಫೈನಾನ್ಸ್, ಸಾಕಷ್ಟು ಕಂಪನಿಗಳ ಲಿಸ್ಟಿಂಗ್ ಇರುತ್ತೆ. ಈ ಕಡೆ ಕೂಡ ಗಮನವನ್ನು ಕೊಡಬಹುದು. ಹಾಗೆ ಇನ್ನು 3 IPOಗಳು ಈ ವಾರ ಓಪನ್ ಆಗ್ತಾ ಇದೆ. JSW ಸಿಮೆಂಟ್, ನಾಲೆಡ್ಜ್ ರಿಯಾಲಿಟಿ ಟ್ರಸ್ಟ್, ಹಾಗೆ ಹೈವೇ ಇನ್ಫ್ರಾಸ್ಟ್ರಕ್ಚರ್, ಇವುಗಳ ಕಡೆ ಕೂಡ ಗಮನವನ್ನ ಕೊಡಬಹುದು. ಇನ್ನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಈ ವಾರ ಸುದ್ದಿಯಲ್ಲಿರುತ್ತವೆ. ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿದ್ರೆ, ಕೆಲವು ಕಂಪನಿ ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಹಾಗೆ ಮುರಾ ಆರ್ಗನೈಸರ್ ಅನ್ನೋದು ಬೋನಸ್ ಇಶ್ಯೂ ಇದೆ 1:10 ರೇಷಿಯೋದಲ್ಲಿ. ಅಂದ್ರೆ 10 ಶೇರುಗಳಿದ್ರೆ 1 ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ನೆಸ್ಲೆ ಇಂಡಿಯಾದ ಬೋನಸ್ ಇದೆ 1:1, 8th ಆಗಸ್ಟ್ ಎಕ್ಸ್ ಡೇಟ್ ಆಗಿರುತ್ತೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.